ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಆಧ್ಯಾತ್ಮ ಜೀವಿಗಳು ಈ ಶರೀರವನ್ನ ಬಹಳ ವಿಶೇಷವಾಗಿ ಕಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೋಲಿಕೆಗಳನ್ನು ಕೊಟ್ಟು ಹೇಳ್ತಾರೆ. ಸರ್ಪಭೂಷಣ ಶಿವಯೋಗಿಗಳು ಶರೀರವೆಂದೆಂಬುವ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುಣ್ಣಿರೋ ಅನ್ನೋ ಮಾತು ಹೇಳ್ತಾರೆ. ಸಾಮಾನ್ಯವಾಗಿ ಭೋಗವಾದಿಗಳು, ಭೌತಿಕವಾದಿಗಳು ಈ ಶರೀರದಿಂದ ಸುಖವನ್ನು ಉಂಡ್ರಿ ಅಂತ ಹೇಳ್ತಾರೆ. ಅದರ ಪ್ರಕೃತಿ ನಿಯಮ ಏನಿದೆ ಅಂದ್ರೆ ಸುಖದ ನಂತರ ದುಃಖ, ದುಃಖದ ನಂತರ ಸುಖ. ಇವೆರಡು ಅವಿನಾಭಾವ ಸಂಬಂಧ, ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅಥವಾ ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳೋಕ್ಕಿಂತ ಒಂದು ಕೋಲಿನ ಎರಡು ತುದಿಗಳಿದ್ದ ಹಾಗೆ ಅನ್ಬೋದು. ಯಾಕೆಂದ್ರೆ ನಾಣ್ಯನಾದ್ರೂ ಇನ್ನೊಂದು ಮುಖ ಕಾಣ್ಬೇಕಾದ್ರೆ ನೀವು ಹೊಳಸ್ಬೇಕಾಗ್ತದೆ, ಹೌದಾ ಇಲ್ವಾ? ಆದ್ರೆ ಕೋಲಿನ ತುದಿ ಹಂಗಲ್ಲ. ಕೋಲಿನ ತುದಿ ಇಲ್ಲಿ ಕಾಣಿಸ್ತಿರ್ತದೆ ಒಂದ್ ತುದಿ, ಇಲ್ಲೇ ಪಕ್ಕದಲ್ಲೇ ಒಂದ್ ತುದಿ ಕಾಣಿಸ್ತಿರ್ತದೆ ಉದ್ದಕ್ಕಿಟ್ರೆ. ಹಾಗೆ ಈ ಜಗತ್ತಿನ ನಿಯಮ ಅಥವಾ ಈ ಶರೀರದ ನಿಯಮ ಹೇಗಿದೆಯಪ್ಪ ಅಂದ್ರೆ ಸುಖದ ಹಿಂದೆನೆ ದುಃಖ, ದುಃಖದ ಹಿಂದೆನೆ ಸುಖ. ಯಾರೇ ಇರ್ಬೋದು. ಏನ್ ಬಡವ್ರಿಗಷ್ಟೇ ದುಃಖ ಬರುತ್ತೆ, ಶ್ರೀಮಂತರಿಗೆಲ್ಲ ದುಃಖ ಇಲ್ಲ ಅಂತ ಹಂಗಿಲ್ಲ. ಈ ಊಟ ಮಾಡ್ತಾರೆ, ಊಟ ಮಾಡುವಾಗ ಬಹಳ ಒಳ್ಳೇದು ಊಟ, ಆಹಾರ ಸೇವನೆ, ಪ್ರಸಾದ ಎಲ್ಲ ಸರಿ. ಅದರಲ್ಲೂ ಈ ಸೀಸನ್ ಅಲ್ಲಿ ಮಾವಿನ ಹಣ್ಣು, ಈಗೆಲ್ಲ ಮೇಳಗಳು ನಡೀತಾ ಇದೆ ಎಲ್ಲ ಕಡೆ. ಬೆಂಗಳೂರಲ್ಲಾಯ್ತು, ಕೊಡಗಲ್ಲಾಯ್ತು, ಈಗ ಮಧ್ಯಪ್ರದೇಶದಲ್ಲಿ ನಡೀತಾ ಇದೆ. ಏನು ಖುಷಿಯೋ ಖುಷಿ ಎಲ್ರಿಗೂ. ಮಾವಿನ ಹಣ್ಣು ಅಂದ್ರೆ ಯಾರಿಗ್ ಬೇಡ ಅಂತ ಅನ್ಸುತ್ತೆ ಹೇಳಿ, ಹಣ್ಣುಗಳ ರಾಜ. ಆದ್ರೆ ಮಾವಿನ ಹಣ್ಣನ್ನ ಒಂದ್ ತಿಂದ್ರೆ, ಎರಡು ತಿಂದ್ರೆ ಚಂದ, ಮೂರ್ ತಿಂದ್ರೆ ಸ್ವಲ್ಪ ಕಷ್ಟ, ನಾಲ್ಕು ತಿಂದ್ರೆ ಇನ್ನೂ ಕಷ್ಟ, 5 ತಿಂದ್ಬಿಟ್ರೆ ಎಲ್ಲ ಕಷ್ಟ. ಅಂದ್ರೆ ಬರೀ ಮಾವಿನ ಹಣ್ಣು ಉದಾಹರಣೆ ಕೊಡ್ತೀವಿ ಅಷ್ಟೇ, ಎಲ್ಲಾ ವಿಷಯದಲ್ಲೂ ಅಷ್ಟೇ. ಹಾಗಾದ್ರೆ ಮುಂದಿನ ಋಷಿಗಳು, ಶರಣರು, ಸಂತರು ಈ ಸುಖ ದುಃಖಗಳನ್ನು ಮೀರಿದ ಒಂದು ಸ್ಥಿತಿಯನ್ನು ಹೇಳಿದರು. ಅದೇ ಪಾರಮಾರ್ಥ ಸುಖ, ಪಾರಮಾರ್ಥ ಬೆಳೆಯನೇ ಬೆಳೆದುಣ್ಣಿರೋ ಅಂತ ಏನು ಹೇಳ್ತಾರಲ್ಲ, ಅದೇನು ಸುಮ್ಮನೆ ಬರಲ್ಲ. ಅದು ಸುಮ್ಮನೆ ಬರೋದಿಲ್ಲ. ಕಷ್ಟಪಡ್ಲೇಬೇಕು, ಕಷ್ಟಪಡ್ಬೇಕು, ತ್ಯಾಗ ಮಾಡ್ಬೇಕು. ಇಲ್ಲಿ ಲೌಕಿಕದಲ್ಲಿ ದೈಹಿಕ ಸುಖಗಳು, ದೈಹಿಕ ಕಷ್ಟಗಳಾದ್ರೆ ಅಲ್ಲಿ ಮಾನಸಿಕ ಸುಖ, ಮಾನಸಿಕ ಕಷ್ಟಗಳು ಬರ್ತವೆ. ಈಗ ಯಾವುದೋ ಒಂದು ನಿಮಗೆ ಪದಾರ್ಥ ಆಗ್ತಿರಲ್ಲ, ಅಥವಾ ಯಾವುದೋ ಒಂದು ಸಂದರ್ಭ ನಿಮ್ಗೆ ಇಷ್ಟ ಆಗ್ತಿರಲ್ಲ, ಅದನ್ನ ನೀವು ಅವಾಯ್ಡ್ ಮಾಡ್ಕೋಬೇಕು, ತಪ್ಪಿಸ್ಕೋಬೇಕು ಅಂದ್ರೆ ಆ ಜಾಗನ ಬಿಡ್ಬೇಕಾಗತ್ತೆ. ಕೆಲವು ಸಾರಿ ಈಗ ಎಷ್ಟೋ ಜನ ತಾಯಿ ತಂದೆಗಳನ್ನ ಬಿಟ್ಟು, ಅಣ್ಣ ತಮ್ಮಂದ್ರನ್ನ ಬಿಟ್ಟು, ಮದುವೆ ಆದಂತಹ ಸತಿ ಅಥವಾ ಪತಿಯನ್ನ ಬಿಟ್ಟು ಆಧ್ಯಾತ್ಮ ಸಾಧನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಂದ್ರೆ ಅದು ಮಾನಸಿಕ ವಿಷಯ. ಆಮೇಲೆ ಬಿಟ್ಟವ್ರಿಗೆಲ್ರಿಗೂ ಸುಖ ಸಿಕ್ಕೇ ಬಿಟ್ಟಿದೆಯಾ? ಖಂಡಿತ ಇಲ್ಲ. ಪಾರಮಾರ್ಥಿಕ ಸುಖ ಮನೆ ಬಿಟ್ಟು ಹೋದವ್ರಿಗೆಲ್ಲ, ಹಿಮಾಲಯಕ್ಕೆ ಹೋದವ್ರಿಗೆಲ್ಲ ಗ್ಯಾರಂಟಿನ? ನೋ, ಗ್ಯಾರಂಟಿ ಕಾರ್ಡ್ ಇಲ್ಲ ಅಲ್ಲೂ. ಯಾಕೆಂದ್ರೆ ನಾನೇ ಸ್ವತಃ ನೋಡಿದೀನಿ, ಮಾತಾಡ್ಸಿದೀನಿ. ಮನೆ ಬಿಟ್ಟು ಬಂದು, ಮದುವೆ ಆಗಿರೋನ್ ಬಿಟ್ಟು ಬಂದು
15-20 ವರ್ಷ ಆದ್ರೂ 30 ವರ್ಷ ಆದ್ರೂ ಕೆಲವ್ರಿಗೆ ಏನೂ ಸುಖನೇ ಸಿಕ್ಕಿಲ್ಲ. ಅವ್ರ ಯಾಕಾದ್ರೂ ಬಂದ್ವಿ ಅನ್ನೋ ಲೆಕ್ಕಕ್ಕಿದ್ದಾರೆ ಕೆಲವರು, ಎಲ್ಲರೂ ಅಲ್ಲ. ಕೆಲವರು ಉನ್ನತ ಸ್ಥಿತಿಯನ್ನು ಸಾಧಿಸಿದ್ದಾರೆ, ಕೆಲವ್ರು ಯಾಕಾದ್ರೂ ಬಿಟ್ಟು ಬಂದಪ್ಪ ಅಲ್ಲೇ ಚಲೋ ಇರ್ತಿತ್ತಲ್ಲ, ಮತ್ ಬಿಟ್ಟ ಮೇಲೆ ಇನ್ನು ವಾಪಸ್ ಹೋಗಕ್ಕಾಗಲ್ಲ. ಅಲ್ಲೆಲ್ಲ ಬೈತಿರ್ತಾರೆ ಅಥವಾ ತಿರಸ್ಕಾರ ಮಾಡ್ತಾರೆ, ಹುಚ್ಚ ಅಂತಾರೆ. ಅಂದ್ರೆ ಮಾನಸಿಕ ವಿಷಯ ಬಗ್ಗೆ ಅವನು ತ್ಯಾಗ ಮಾಡ್ಬೇಕಾದ್ರೆ ಹಿಂಗ ಅನ್ನಿಸ್ಕೊಳಕ್ ರೆಡಿ ಇರ್ಬೇಕು. ಜೀವನ ಪರ್ಯಂತ ಸುಖ ಕಷ್ಟ ಅನುಭವಿಸೋದಕ್ಕೆ ಸಿದ್ಧವಾಗಿರ್ಬೇಕು. ಇಲ್ಲೊಬ್ಬ ಸಾಧಕ ಬಂದಿದ್ದ ಹಿಂದೆ, ಸುಮಾರು ಒಂದು 5-6 ವರ್ಷಗಳ ಹಿಂದೇನು, ಕೊರೋನಾಕ್ಕಿಂತ ಮುಂಚೆನೆ, 16-17ನೇ ಇಸ್ವಿ, ಚಿಕ್ಕಮಂಗ್ಳೂರ್ ಕಡೆಯವನು, ಹುಟ್ಟಿನಿಂದ ಬ್ರಾಹ್ಮಣ. ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ದಾನೆ ಸಾಧನೆ ಮಾಡ್ಬೇಕು ಒಂದು ಸಣ್ಣದ್ರಲ್ಲೇ, ಸುಮಾರು ಒಂದು 20-22ನೇ ವಯಸ್ಸಿಗೆ ಹೋಗಿದ್ದಾನೆ. ಹಿಂಗೆ ಭಾರತ ಸುತ್ತಾಡ್ತಾ ಆಮೇಲೆ ಅಲ್ಲಿ ಸಾಧನೆ ಮಾಡೋದಂದ್ರೆ ಏನು, ಯಾವುದೋ ಒಂದು ಊರಲ್ಲಿ ಒಂದು ಗುಡಿ, ಅಲ್ಲಿ 1 ಹೊತ್ತು ಊಟ ಕೊಡ್ತಾರೆ. ಅಲ್ಲಿ ಗಾಂಜಾ ಸೇದೋದು ಕಾಮನ್. ಸಾಧುಗಳಂದ್ರೆ ಗಾಂಜಾ ಸೇದ್ತಾರೆ ಅನ್ನೋ ನನ್ನ ಭಾವನೆ. ಸೇದ್ತಾರೆ ಬಹಳ ಜನ. ಕೆಲವು ಸಾರಿ ಒಳ್ಳೆಯವರು ಕೂಡ ತೋರಿಸ್ಕೊಳ್ಳಾರ್ದಂಗೆ ಸೇದ್ತಾರೆ, ಸಾಧಕರು ಕೂಡ. ಇವನು ಅದೇ ಚಟಕ್ ಬಿದ್ದು ಕೇಳ್ದೆ ನಾನು, ಹೆಂಗೆ ಗಾಂಜಾ ಸೇದೋದ್ರಿಂದ ಏನ್ ಲಾಭ ನಿಮಗೆ? ಏನಿಲ್ರಿ, ಆರಾಮಾಗಿ 3 ತಾಸು ಕೂತಿರ್ತೀವಿ, ಮತ್ತ ಅದ್ರ ನಿಶೆ ಇಳಿದ್ಮೇಲೆ ಮಾಮೂಲಿ ಮೊದ್ಲು ಮತ್ತೆ ಸೇದ್ಬೇಕು ಅನಿಸ್ತದೆ, ಅಥವಾ ಊಟ ಬೇಕು ಅನ್ಸುತ್ತೆ. ಆ ಗಾಂಜಾ ಸೇದ್ದಾಗ ಚೆನ್ನಾಗಿ ಊಟ ಮಾಡ್ತಾರ, ಮಸ್ತಾಗಿ ಊಟ ಮಾಡ್ತಾರ, ಊಟ ಬೇಕು ಅಂತ ಅನ್ಸುತ್ತವ. ಆಮೇಲೆ ಸುಂದಾಗ್ಬಿಡ್ತಾನೆ ಮನುಷ್ಯ, ಮನಸ್ಸು ಬುದ್ಧಿ ಅದೆಲ್ಲ ಒಂದ್ ರೀತಿ ಸುಂದಾಗಿ, ಚಿಂತೆ ಒಂದ್ ರೀತಿ ಗುಂಗು ಅಂತ ಹೇಳ್ಬೇಕು. ಸುಂದ ಅನ್ನೋದಕ್ಕಿಂತ ಗುಂಗು. ಏನೋ ಒಂದು ಧ್ಯಾನ ಮಾಡ್ಬೇಕು ಅಂತಿದ್ರೆ ಅದು ಓಂ ನಮಃ ಶಿವ ಹೇಳ್ತಿದ್ರೆ ಅಲ್ಲೇ ಓಂ ನಮಃ ಶಿವ ಹೇಳ್ತಿರ್ಬಹುದು. ಅದ್ರ ಅರ್ಥ ಮನಸ್ಸು ಚಂಚಲ ಆಗಲ್ಲ ಅಂತ ಏನಲ್ಲ. ಹಂಗಾಗಿದ್ರೆ ಗಾಂಜಾ ಸೇದೋರೆಲ್ಲರೂ ಮಹಾತ್ಮರೇ ಆಗ್ಬಿಡ್ಬೇಕಾಗಿತ್ತು. ಮಹಾತ್ಮ ಯಾರು ಗಾಂಜಾ ಸೇದೋದಿಲ್ಲ, ಸೇದ್ದವರು ಮಹಾತ್ಮರು ಆಗಿಲ್ಲ. ನಾವು ನೋಡ್ತೀವಲ್ಲ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಾಧಕರು ಅಂತ ಏನಿದ್ದಾರೆ, ಅವ್ರು ಗಾಂಜಾ ಸೇದೋ ರೂಢಿ ಇಟ್ಕೊಂಡಿಲ್ಲ. ಆಮೇಲೆ ಅದನ್ನ ವಿರೋಧಿಸ್ತಾರೆ, ಅದು ಒಂದು ದುಶ್ಚಟ ಅಂತ ಹೇಳ್ಬಿಟ್ಟು. ಅವನು ಇಲ್ಲಿ ಬಂದು ನಾನು ಇಲ್ಲೇ ಇರ್ತೀನಿ ದೀಕ್ಷೆನೂ ತಗೊಂಡು, ತಲೆ ಜಡೆ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದ, ಸಿಕ್ಕಾಪಟ್ಟೆ ಎಲ್ಲ ತೆಗ್ಸಿ ಆರಾಮ ಅನ್ನಿಸ್ತು, ಎಲ್ಲ ಮಾಡ್ದ. ಶಿವಪುರದಲ್ಲಿ ಅಲ್ಲಿ ಹಸುಗಳನ್ನ ಎಲ್ಲ ಕೂಡಿಸಿ ಅಲ್ಲೇ ಇಟ್ಟಿದ್ವಿ. ಕೊನೆಗೆ ಹೆಂಗಾದಂದ್ರೆ 1 ವರ್ಷದಲ್ಲಿ ಆ ಹಸುಗಳನ್ನು ಮಾರಿ 1-2 ತಾನು ಮತ್ತೆ ಕೇಳದೆ ಹೊರಟೋಗ್ಬಿಟ್ಟ. ಅಂದ್ರೆ ಮನೆ ಬಿಟ್ಟ ಆ ಕ್ಷಣಕ್ಕೇನೆ ಅಧ್ಯಾತ್ಮ ಜೀವಿಗಳು ಅನ್ನಿಸ್ಕೊಂಡಂತ ಆ ಕ್ಷಣಕ್ಕೇನೆ ಧ್ಯಾನ ಪೂಜೆ ಮಾಡ್ತಿದ್ದಾರೆ ಅಂದ ಕ್ಷಣಕ್ಕೆ ಮನಸ್ಸು ಪರಿವರ್ತನೆ ಆಗಿರುತ್ತೆ ಅಂತ ಅಲ್ಲ. ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆಯೋದಿದೆಯಲ್ಲ, ಇನ್ನು ಕೆಲವು ಸಾರಿ ಗೃಹಸ್ಥರಿಗೆ ಸುಲಭ ಇರ್ತದೆ. ಯಾಕಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಏನು ಸಿಕ್ಕಲ್ಲ. ಆಮೇಲೆ ಭಯ ಇರ್ತದೆ, ಅಲ್ಲಿ ಕೆಟ್ಟದ್ ಮಾಡಕ್ಕೆ ಭಯ ಇರಬಹುದು. ಆಮೇಲೆ ಸಂಪನ್ಮೂಲಗಳ ಕೊರತೆ ಇರ್ತದೆ ಚಟ ಮಾಡ್ಲಿಕ್ಕೆ. ಅವನು ಭಯದಿಂದನಾದ್ರೂ ಬೇರೆಯವ್ರು ಏನಾರು ಅಂತಾರಲ್ಲ, ಅಪ್ಪ ಅಮ್ಮನ ಭಯಕ್ಕೋ ಅಥವಾ ಗಂಡ ಹೆಂಡತಿ ಭಯಕ್ಕೋ ಮಕ್ಕಳ ಭಯಕ್ಕೋ ಯಾವುದೋ ಭಯಕ್ಕೆ ಅವ್ರು ಚೆನ್ನಾಗಿರ್ಬೋದು. ಎಲ್ಲದನ್ನೂ ತ್ಯಾಗ ಮಾಡಿ ಹೋದೆ ಅನ್ನೋನು ಮೊದಲಿಗಿಂತಲೂ ಆಳಕ್ ಬೀಳ್ಬೋದು, ಕೆಸರಿಗೆ ಬೀಳ್ಬೋದು. ಆದ್ರಿಂದ ಇಲ್ಲಿ ನಾವು ಸರಿಯಾಗಿ ತಿಳ್ಕೊಬೇಕಾದ್ರೆ ಶರಣರು ಮತ್ತು ಕೈವಲ್ಯ ಪದಕಾರರು ಅವ್ರು ಹೇಳಿದ್ದೇನೆಂದ್ರೆ ಬಿಟ್ಟೆಲ್ಲೂ ಹೋಗ್ಬೇಡಿ. ಅದರರ್ಥ ಅವ್ರೇನ್ ತ್ಯಾಗ ಮಾಡಿಲ್ವ ಅಂತ ಅಲ್ಲ, ಮಾಡಿದಾರೆ. ಸರ್ಭೂಷಣ ಶಿವಗಳು, ಘನಮಠದ ಶಿವಗಳು, ಬಾಲಲ್ಲಿ ಮಹಂತ ಶಿವಗಳು, ಅವರೆಲ್ಲ ಸಂಸಾರ ತ್ಯಾಗ ಮಾಡಿ ಯಶಸ್ವಿ ಆದವ್ರೆ. ಆದ್ರೆ ಯಾರು ಹಿಮಾಲಯ ಹುಡುಕೊಂಡು ಹೋದವರಲ್ಲ. ಇದ್ದಲ್ಲಿಯೇ ಭಕ್ತರ ಜೊತೆಗೆ ಸರಳವಾಗಿ, ಭಕ್ತರಿಗೆ ಹೆದರ್ಕೊಂಡು
ಮತ್ತು ತತ್ವಕ್ಕೆ ಹೆದರ್ಕೊಂಡು, ಶರಣರಿಗೆ ಗುರುಗಳಿಗೆ ಹೆದರ್ಕೊಂಡು ತಮ್ಮ ಸಾಧನೆಯನ್ನು ಚೆನ್ನಾಗಿ ಮಾಡಿ ಮುಕ್ತಾತ್ಮರಾದಂಥವ್ರು ಇದ್ದಾರೆ. ಆದರೆ ಎಲ್ಲೋ ಹುಡುಕೊಂಡು ಹೋಗಿ ಆಮೇಲೆ ಅಂಥವ್ರನ್ನೇ ಸೇರ್ಕೊಂಡು ನಾವು ಸಾಧನೆ ಮಾಡ್ತೀವಿ ಅಂಥವರಲ್ಲಿ ಇವತ್ತಿಗೂ ನೀವು ಹೋದರೆ ಸುಮ್ಮನೆ ಜಡೆಗಡ್ಡ ಬೆಳೆಸ್ಕೊಂಡು ಪಾಪ ಒಂದೊಂದೊತ್ತಿನ ಊಟಕ್ಕೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಅವರೇ ಇರೋದ್ರಿಂದ ಎಲ್ಲರೂ ಉದಾರವಾಗಿ ಊಟ ಹಾಕೋದಿಲ್ಲ, ಸಾವಿರಾರು ಜನ ಬಂದ್ಬಿಡ್ತಾರೆ. ಅದಕ್ಕೆ ಚೀಟಿ ಬರ್ಸ್ಕೊಂಡು ಹೋಗ್ಬೇಕು ಯಾವ್ದಾದ್ರು ಆಶ್ರಮದಿಂದ. ಇವಾಗ ರಾಮದೇವ್ ಬಾಬಾ ಏನಿದಾರಲ್ಲ, ರಾಮದೇವ್ ಬಾಬಾನು ಒಂದು ಕಾಲದಲ್ಲಿ ಹಿಮಾಲಯದಲ್ಲಿ ಚೀಟಿ ಬರ್ಸ್ಕೊಂಡು ಹೋಗಿ ದಾಸೋಹದಲ್ಲಿ ಊಟ ಮಾಡ್ತಿದ್ರು ಅಂತ ಹೇಳ್ತಾರೆ ಅವ್ರ ಸ್ನೇಹಿತರು, ಅವ್ರ ಜೊತೆ ಇದ್ದಂಥವ್ರು. ಈಗ ರಾಮದೇವ್ ಬಾಬಾನ ಒಪ್ಲಾರ್ದವ್ರು ಅಲ್ಲಿದ್ದಾರೆ ಕೆಲವರು. ಏನ್ ಸರ್ಕಸ್ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಯೋಗ ಮಾಡಿದ್ದಾರೆ, ಯೋಗ ವಿಷಯದಲ್ಲಿ ತುಂಬಾ ಪ್ರಚಾರ ಮಾಡಿದ್ರು, ಸಂಸ್ಥೆ ಕಟ್ಟಿದ್ರು, ಸರಿ. ಅಂಥವ್ರನ್ನ ಒಪ್ಲಾರ್ದವರು ಇದಾರೆ ಅಲ್ಲಿ. ಅಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋಷ್ಟು ಆ ಭಾವನೆ ಕೂಡ ಇರೋದಿಲ್ಲ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಬಿಟ್ಟು ಹೋಗುವ ಪ್ರಸಂಗ ಏನಿಲ್ಲ. ಶರೀರದಲ್ಲಿ ಆಧ್ಯಾತ್ಮಿಕ ಬೆಳೆಯನ್ನು ಬೆಳಿಬೇಕಾದ್ರೆ ಅವ್ರೇನ್ ಹೇಳ್ತಾರೆ, ಗುರುವರನುಪದೇಶವೆಂಬ ಬೀಜವ ಬಿತ್ತಿ, ಗುರುವಿನ ಉಪದೇಶ ಬಹಳ ಮುಖ್ಯ. ಗುರುವಿನ ಉಪದೇಶ ಆದ್ಮೇಲೆ ಅದಕ್ಕೇನೇನ್ ಬೇಕು, ಯಾವ ಕಳೆ ತೆಗಿಬೇಕು, ದುರ್ಗುಣಗಳ ಕಳೆ ತೆಗಿಬೇಕು, ಚಂಚಲತೆಯನ್ನ ಬಿಡಬೇಕು, ಅದೆಲ್ಲ ಬಿಟ್ಟು ಒಂದು ತತ್ವಕ್ಕೆ ಮತ್ತು ಒಂದು ಯೋಗ ಮಾರ್ಗಕ್ಕೆ, ಒಂದು ಸದ್ಗುಣಗಳ ಒಂದು ಸಮೂಹಕ್ಕೆ ಬೆಳೆಸ್ಕೊಂಡು ನಾವು ಅದನ್ನ ಸಾಧನೆ ಮಾಡಿದವಪ್ಪ ಅಂದ್ರೆ ಈ ಶರೀರದಲ್ಲೇ ಆನಂದ ಸಿಕ್ಕತ್ತೆ. ಕೆಲವರು ಇದನ್ನೇನು ಮಾಡ್ಲಾರ್ದೇನೂ ಕೂಡ ತಾವು ಇಟ್ಕೊಂಡಂತಹ ಗುರಿಯನ್ನು ಸಾಧಿಸಿ ನಮ್ಮ ಜನ್ಮ ಸಾರ್ಥಕ ಆಯ್ತು ಅನ್ಕೊಳ್ಳೋರು ಇದ್ದಾರೆ. ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಇಲ್ಲಿ ನೆನೆ ಒಬ್ರು ಪುಸ್ತಕ ಕಳಿಸಿದಾರೆ ನಮಗೆ, ವೆಂಕಟಾಪುರ ಶರಣರು ಅಂತ ಹೇಳಿ. ಅವ್ರು ಮೊದಲು ಗೃಹಸ್ಥರಾಗಿದ್ಕೊಂಡು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿ ದುಡಿದು ಆಮೇಲೆ ತ್ಯಾಗ ಮಾರ್ಗಕ್ಕೆ ಬಂದ್ರು. ತೋಂಟದಾರ್ಯ ಮಠದ ಶಿವಾನುಭವದ ಪ್ರಭಾವದಿಂದ, ಗುರುಗಳ ಪ್ರಭಾವದಿಂದ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ 82 ವರ್ಷ ಈಗ ಅವ್ರಿಗೆ. ಅಂಥದ್ರಲ್ಲಿ ಅಧ್ಯಯನ ಮಾಡಿ ವಚನಗಳಿಗೆ ಅರ್ಥ ಬರಿತಾ ಇದ್ದಾರೆ. ಕಠಿಣವಾದ ವಚನಗಳಿಗೂ ಕೂಡ ಭಾವಾರ್ಥವನ್ನು ಬರೆಯುವಷ್ಟು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಶುಗರ್ ಇಲ್ಲ, BP ಇಲ್ಲ, ಮತ್ತು ಬೆಳಗ್ಗೆ ಬೇಗ ಎದ್ದು ಧ್ಯಾನ ಮಾಡ್ತಾರೆ, ಲಿಂಗ ಪೂಜೆ, ಶಿವಯೋಗ ಮಾಡ್ತಾರೆ, ಶಿವಯೋಗದ ಬಗ್ಗೆ ಬರೀತಾರೆ. ಮತ್ತೆ ಅಂತಹ ಶರಣರು ಕೂಡ ಇದ್ದಾರೆ. ಈ ಮಾರ್ಗ ಶರಣರು ಹೇಳಿದ್ದು. ಆವಾಗ ಅತ್ಯಂತ ಸರಳತೆ, ಪ್ರಾಮಾಣಿಕತೆ ಬೇಕಾಗತ್ತೆ. ಅದಿದ್ರು ಮಾತ್ರ ಯಶಸ್ವಿ ಆಗ್ತೀವಿ. ಇಲ್ಲದೆ ಹೋದ್ರೆ ಈ ಮಾರ್ಗದಲ್ಲಿ ಯಶಸ್ವಿ ಆಗೋದು ಬಹಳ ಕಷ್ಟ. ಆದ್ರಿಂದ ನಿಮ್ಮೆಲ್ಲರ ಗುರಿ ಕೇವಲ ದೈಹಿಕ ಆರೋಗ್ಯ ಅಲ್ಲ. ದೇಹ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಭೋಗದಲ್ಲೇ ಬಿದ್ರೆ, ಮತ್ತೆ ಹಿಂದಿನ ಹಳೆ ಪದ್ಧತಿನಲ್ಲೇ ಬಿದ್ರೆ ಮತ್ತೆ ಆರೋಗ್ಯ ಕೆಡ್ತದೆ. ಇಲ್ಲಿ ನಮ್ಮ ಗುರಿ ಏನಪ್ಪಾ ಅಂದ್ರೆ ಆತ್ಮಾನಂದ, ಆಧ್ಯಾತ್ಮಿಕ ಆನಂದವನ್ನು ಪಡೆಯೋದೇ ನಮ್ಮ ಗುರಿ ಆಗ್ಬೇಕು. ಮತ್ತು ಔಷಧಿ ಮಾತ್ರೆಗಳಿಲ್ದಂಗೆ ಆರೋಗ್ಯ ಪಡಿತೀವಿ ಅಂತ ಸಂಕಲ್ಪ ಮಾಡಿದ್ರೆ ಅದು ನಿಮಗೆ ಕಠಿಣವಾದ ಮಾರ್ಗದಿಂದ ಕರ್ಕೊಂಡೋಗುತ್ತೆ. ಕಠಿಣ, ಅದು ಸುಮ್ಮನೆ ಅಲ್ಲ. ಆದ್ರೆ ಅದರಲ್ಲಿ ನೀವು ಒಂದು ವರ್ಷ, 2 ವರ್ಷ, 3 ವರ್ಷ ಗೆದ್ಬಿಟ್ರೆ ಆಮೇಲೆ ನೀವು ಅದನ್ನು ಬಿಡೋದಿಲ್ಲ. ಮೊದಲಿಗೆ ಒಂದೇ ಸಾರಿ ಉಪವಾಸ ಮಾಡಿದ ಕ್ಷಣಕ್ಕೆ ಎಲ್ಲವೂ ಸಿದ್ಧಿಸ್ಬಿಡುತ್ತೆ ಅಂತಿಲ್ಲ. ನಿರಂತರವಾಗಿ ಸಾಧನೆ ಮಾಡ್ತಾ ಇರಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.